ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಅಡ್ವೆಂಚರ್ಸ್. ಸೊ ಗೈಸ್, ನೀವು ಲಾಸ್ಟ್ ಪಾರ್ಟ್ ನೋಡ್ದಂಗೆ ಇದ್ರೆ ನಾವು ಇಲ್ಲಿ ನಮ್ಮ ಮನೆಯಿಂದ ಬೆಂಗಳೂರಿಗಾದರೆ ಹೋಗ್ತಿದ್ವಲ್ಲ. ಸೊ ಅದ್ರದ್ದು ಪಾರ್ಟ್ 2 ಇದು. ಸೊ ಪಾರ್ಟ್ 1 ನೋಡ್ಬೋದು ನೀವು ಎಷ್ಟು. ಸೊ ಗೈಸ್, ಮತ್ತೆ ನಾವು ವಾಪಸ್ ನಮ್ಮ ವೈರ್ ಮೈಕಿಗೆ ಬಂದಿದ್ದೀವಿ. ಅದು ಏನಿದ್ರು ನಾರ್ಮಲ್ ಆಗಿ ಚಾರ್ಜ್ ಮಾಡಿ ನಾರ್ಮಲ್ ವ್ಲಾಗಿಂಗ್ ಮಾತ್ರ ಅದು. ಸೊ ಮೋಟೋ ವ್ಲಾಗಿಗೆಲ್ಲ ಸೆಟ್ ಆಗಲ್ಲ ಅದು. ಸೊ ನಾರ್ಮಲ್ ಇದಕ್ಕೆ ಬಂದಿದ್ದೀನಿ ಈಗ ಕರೆಂಟ್ಲಿ. ಸೊ ವಾಯ್ಸ್ ಹೆಂಗಿದೆ ಅಂತ ಒಂದು ಸ್ವಲ್ಪ ಹೇಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ನಾನು ವಾಯ್ಸ್ ಕ್ಲಿಯರ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಇಲ್ಲಿಂದ ರೈಟ್ ಹೋಗ್ಬೇಕು, ರೈಟ್ ಹೋಗಿ ಲೆಫ್ಟ್ ಹೋಗ್ಬೇಕು. ಇಲ್ಲಿಂದ ನಾವು ಡೈವರ್ಷನ್ ತಗೊಂಡ್ವಿ. ಇದು ಟಿಪ್ ಟೂರು. ಇಲ್ಲಿಂದ ನಾವು ಡೈವರ್ಷನ್ ತಗೋಬೇಕು. ಡೈವರ್ಷನ್ ತಗೊಂಡು ಕುಣಿಗಲ್ ಮೇಲೆ ಹೋಗ್ಬೋದು. ಇಲ್ಲ ಅಂದ್ರೆ ನಾವು ಡೈರೆಕ್ಟ್ ಇದ್ರ ಮೇಲೆ ಹೋಗ್ಬೇಕಾಗುತ್ತೆ, ತುಮಕೂರು. ಅಲ್ಲಿಂದ ಇನ್ನೊಂದು 10 ಮಿನಿಟ್ಸ್ 20 ಮಿನಿಟ್ಸ್ ಜಾಸ್ತಿ ಆಗುತ್ತೆ. ಸೊ 20 ಕಿಲೋಮೀಟರ್ಸ್ ಏನೋ ಜಾಸ್ತಿ ಆಗುತ್ತೆ ಇದು. ಸೊ 20-30 ಕಿಲೋಮೀಟರ್ಸ್ ಜಾಸ್ತಿ ಆಗುತ್ತೆ. ಏನಕ್ಕೆ ಅಲ್ಲೆಲ್ಲ ಟ್ರಾಫಿಕ್ ಅಲ್ಲೆಲ್ಲ ಹೋಗೋದು, ಅದಕ್ಕೆ ಹಿಂಗೆ ಬಿಡದಿ ರೋಡ್ ಇದೆಯಲ್ಲ, ಹೆಂಗಿದ್ರು ಅದಕ್ಕೆ ಹೋಗಿ ಜಾಯಿನ್ ಆಗ್ತೀವಂತೆ. ಹಂಗೆ ಹೋಗೋಣ. ಸೊ ವಾಯ್ಸ್ ಎಲ್ಲ ಕ್ಲಿಯರ್ ಆಗಿ ಬರ್ತಿದೆ ಅನ್ಕೊಂಡಿದ್ದೀನಿ. ನಾನು ಅನ್ಕೊಂಡಿದ್ದೀನಿ ಯಾಕೋ ಅಲ್ಲ, ಅನ್ಕೊಂಡಿದ್ದೀನಿ. ಸೊ ನೋಡೋಣ ಇಲ್ಲಿಂದ ಹೆಂಗ್ ಹೋಗ್ಬೇಕು. ರೈಟ್ ಇಲ್ಲಿಂದ. ಸೊ ದಟ್ಸ್ ಇಟ್. ಇವಾಗ ಸೆಟ್ ಆಗಿದೆ ಅನಿಸ್ತಾ ಇದೆ, ಮ್ಯಾಕ್ಸಿಮಮ್ ಸೆಟ್ ಆಗಿದೆ. ಸೊ ನೋಡೋಣ ಬನ್ನಿ ಏನಾಗುತ್ತೆ ಏನೋ ಅಂತ. ಅದು ಅದ್ರಿಂದ ಏನ್ ಗೊತ್ತಾ, ಮೇಜರ್ ಪ್ರಾಬ್ಲಮ್ಮು ಅದು ರಿಸೀವರ್ ಇಂದ ತುಂಬಾ ಚಾರ್ಜಿಂಗ್ ಹಾಕ್ಬೇಕು ಅನ್ಸುತ್ತೆ ನಾನು ನೋಡ್ದಂಗೆ. ಸೊ ಚಾರ್ಜ್ ಇರ್ಲಿಲ್ಲ, ಅದಕ್ಕೆ ಚಾರ್ಜಿಂಗ್ ಹಾಕಿ ಮಾಡಬೇಕು. ಇಲ್ಲ ಅಂದ್ರೆ ಅದನ್ನ ರಿಟರ್ನ್ ಮಾಡ್ಬಿಡ್ತೀನಿ. ರಿಟರ್ನ್ ಅಡ್ರೆಸ್ಸು ಏನು ಮಾಡೋದು ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ ಏನಾಗುತ್ತೋ ಏನೋ, ಎಲ್ಲ ದೇವ್ರ ಇಚ್ಛೆ. ಸೊ ಇವಾಗ 9:12 ಆಗಿದೆ ಕರೆಕ್ಟಾಗಿ, ಎಕ್ಸಾಕ್ಟ್ ಆಗಿ ನಾವೆಲ್ಲ ಸೆಟ್ ಮಾಡ್ಕೊಂಡು 9:12 1 ಅವರ್ ಆಲ್ಮೋಸ್ಟ್ ಬ್ರೇಕ್ ಆಗಿರೋದು. 1.5 ಅವರ್ ನಾನು ಬ್ರೇಕ್ ತಗೊಂಡಿರೋದು. ಬಂದಿರೋದು 1 ಅವರ್ ಆದ್ರೆ ಮತ್ತೆ ಬ್ರೇಕ್ ತಗೊಂಡಿರೋದು 1.5 ಅವರ್. ಸೊ ಇನ್ಮೇಲೆ ಎಲ್ಲ ಕ್ರೂಸ್ ಮಾಡಬೇಕು, ಬೇಗ ಬೇಗ ಹೋಗ್ಬೇಕು, ಇಲ್ಲಾಂದ್ರೆ ತುಂಬಾ ಲೇಟ್ ಆಗುತ್ತೆ. ಇನ್ನು 160 ಕಿಲೋಮೀಟರ್ ಸಮಥಿಂಗ್ ಇದೆ. ಸೊ 160 ಕಿಲೋಮೀಟರ್ಸ್ ಇನ್ನೊಂದು 2 ಅವರ್ಸ್ 3 ಅವರ್ಸ್ ಅಲ್ಲಿ ಹೋಗ್ಬಿಡ್ಬೇಕು. ಸೊ ಕಮಾನ್, ಲೆಟ್ಸ್ ಗೋ. ಸೊ ಗೈಸ್, ಇವಾಗಿನ ಇನ್ನೊಂದು ಫ್ಯೂಯಲ್ ಹಾಕ್ಸಿದೆ, ಫ್ಯೂಯಲ್ ಸ್ಟಾಪು. ಸೊ ಇದ್ರಲ್ಲಿ ಒಂದು 4 ಲೀಟರ್ ಹಿಡಿತು. ಸೊ ಆಕ್ಚುಲಿ ಟ್ರಿಪ್ ಎಫ್ ಅಲ್ಲಿ ಒಂದು 10 ಕಿಲೋಮೀಟರ್ಸ್ ಏನೋ 13 ಕಿಲೋಮೀಟರ್ಸ್ ಏನೋ ರನ್ ಆಗಿದೆ. ಇದರಲ್ಲಿ 197 ಅಂತ ತೋರಿಸ್ತಾ ಇದೆ, ಗೊತ್ತಿಲ್ಲ ಎಷ್ಟಿದೆ ಅಂತ. ಇನ್ನೊಂದು ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 80 ಕಿಲೋಮೀಟರ್ಸ್ ಅವ್ರ 70 ಕಿಲೋಮೀಟರ್ಸ್ ಇರ್ಬೋದು. ಸೊ ಟ್ರಿಪ್ ಎಫ್ ಅಲ್ಲಿ ಓಡಿಸಿದೆ ಒಂದು 13 ಕಿಲೋಮೀಟರ್ಸ್ ಏನೋ. ಸೊ ಇವಾಗ ಒಂದು ಫ್ಯೂಯಲ್ ಸ್ಟಾಪು. ಇವಾಗ ಒಂದು 4 ಲೀಟರ್ ಏನೋ ಹಿಡಿತು, 4.3 ಏನೋ ಹಿಡಿತು. ಸೊ 4.3ಗೆ ಎಷ್ಟಾಯ್ತು ಅಲ್ಲಿಗೆ, ಅವಾಗಲೇ ಒಂದು 4 ಸಮಥಿಂಗ್, ಅವಾಗಲೇ 5 ಲೀಟರ್ಸ್, ಇವಾಗ 4 ಲೀಟರ್ಸ್, 9 ಲೀಟರ್ಸು. ಟೋಟಲ್ ಒಂದು 1000 ರುಪೀಸ್ ಏನೋ ಆಯಿತು. ಸೊ ನೋಡಬೇಕು ಎಷ್ಟು ಮೈಲೇಜ್ ಮಾತ್ರ ಡ್ರಾಪ್ ಔಟ್ ಆಗಿದೆ. ಫಸ್ಟ್ ಹೋದ್ ವಿಡಿಯೋ ಹೇಳ್ದಂಗೆ 30 ಏನು ಸಿಕ್ಕಿಲ್ಲ, ಈ ವಿಡಿಯೋ 35 ಸಿಕ್ಕಿತ್ತಲ್ಲ ಲಾಸ್ಟ್ ವಿಡಿಯೋ. ಸೊ ಈ ವಿಡಿಯೋಲಿ ಅಷ್ಟು ಮೈಲೇಜ್ ಏನು ಕೊಡ್ತಿಲ್ಲ. ಅಂದರೆ ನಾನು ಓನ್ಲಿ 90ಲೇ ಕ್ರೂಸ್ ಮಾಡ್ಕೊಂಡು ಬರ್ತಾ ಇರೋದು. ಅದಕ್ಕೋಸ್ಕರ ನನಗೆ ಅನಿಸ್ದಂಗೆ ಒಂದು 25 ಕೊಡ್ತಿರ್ಬೋದು ಅನಿಸ್ತಾ ಇದೆ. 20-25 ಕೊಡ್ತಿರ್ಬೋದು ಲೀಟ್ರಿಗೆ. ಸೊ ಬಿಕಾಸ್ ಆಫ್ ನಾನು 85-90 ಕಡಿಮೆ ಬರ್ತಾ ಇಲ್ಲ. ಸೊ ಅಷ್ಟು ಫಾಸ್ಟಾಗಿ ಬರ್ತಾ ಇದ್ದೀನಿ, ಅದಕ್ಕೋಸ್ಕರ ಮೈಲೇಜ್ ಡ್ರಾಪ್. ಸೊ ಗೈಸ್, ನೋಡ್ತಾ ಇದ್ದೀರಲ್ಲ ಇಲ್ಲಿ ನಮ್ಮ ಗಾಡಿ ಎಕ್ಸಾಕ್ಟಾಗಿ 300 ಕಿಲೋಮೀಟರ್ ರನ್ ಆಗಿದೆ. ನಾನು ಬಂದಿದ್ದು ಒಟ್ಟಿನಲ್ಲಿ 12:30 ಬಂದೆ ನಾನು ಎಕ್ಸಾಕ್ಟಾಗಿ. ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಬಿಡದಿಯಿಂದ. ಸೊ ಬಿಡದಿಲ್ಲಿ ಸ್ವಿಚ್ ಆಫ್ ಆಗಿದ್ದಕ್ಕೆ ಹೆಂಗೋ ಬಂದೆ. ನನಗೆ ರೂಟ್ ಗೊತ್ತಿತ್ತು ಬಿಡದಿಯಿಂದ ಸ್ವಲ್ಪ. ಸೊ ಅದಕ್ಕೋಸ್ಕರ ಬಂದೆ. ಆರೆಲ್ಸ್ ನಿಜವಾಗ್ಲೂ ಟಫ್ ಆಗೋದು. ಸಖತ್ತು ಸಾತ್ಬಿಟ್ಟಿದೆ ನಮ್ಮ ಗಾಡಿ ಇವತ್ತು. ಪಾಪ ತುಂಬ ಸಾಯಿಸಿದ್ದೀನಿ. ಇವತ್ತು ನಾಳೆ ಫುಲ್ಲು ರೆಸ್ಟು. ಸೊ ಸಖತ್ತಾಗಿದೆ ಗಾಡಿ ಮಾತ್ರ, ಹೇಳ್ತೀನಲ್ಲ. ಲಾಂಗ್ ರೈಡ್ಸಿಗೆಲ್ಲ ಆರಾಮಾಗಿ ಹೋಗ್ಬೋದು. ಏನಂದರೆ ಸೀಟೊಂದು ಅಡ್ಜಸ್ಟ್ ಮಾಡ್ಕೊಂಬಿಟ್ರೆ ಲಾಂಗ್ ರೈಡ್ಸಿಗೆ ಪರ್ಫೆಕ್ಟ್ ಗಾಡಿ ಅಂತೀನಿ ನಾನಂದರೆ. ಕರೆಕ್ಟಾಗಿದೆ. ಸೊ ಸಖತ್ತಾಗಿತ್ತು ಇವತ್ತು. ತಲೆ ಎಲ್ಲ ನೋವುತ್ತಾ ಇದೆ, ಇವಾಗ ಸ್ವಲ್ಪ ರಿಲೀಫ್ ಆಯಿತು. ಆಲ್ಮೋಸ್ಟ್ ಆಲ್ ನಾವು 4.5 ಅವರ್ಸಲ್ಲಿ ಬಂದಿದ್ದೀವಿ. 4.5 ಅವರ್ಸ್ 1.5 ಅವರ್ ನಾವು ಇದು ತೊಗೊಂಡ್ರು
4.5 hours ಅಲ್ಲಿ ಬಂದಿದ್ದೀವಿ, ವಿಚ್ ಇಸ್ ನೈಸ್ ಅಂತೀನಿ ನಾನಾದ್ರೆ. ಇಷ್ಟು ಬೇಗ ಗಾಡಿಲೂ ಕಾರಲ್ಲೂ ಬರ್ತಾ ಇರಲಿಲ್ಲ, ಅಷ್ಟು ಬೇಗ ಬಂದಿದ್ದೀವಿ. ನಮಗೇನು ಅಂದರೆ ಟ್ರಾಫಿಕ್ ಇರಲಿಲ್ಲ, ಎಲ್ಲೂ ಟ್ರಾಫಿಕ್ ಇರಲಿಲ್ಲ. ಅದು ಕುಣಿಗಲ್ ರೋಡ್ ಸ್ವಲ್ಪ ಅದು ಸಣ್ಣದಾಗಿತ್ತು, ಇಲ್ಲ ಅಂದರೆ ಅದು ಹೈವೇ ಇದ್ದಿದ್ರೆ ಬೇಗ ಬರ್ಬೋದಿತ್ತು. ಅದು ಸಣ್ಣದಾಗಿದ್ದರಿಂದ ಅಲ್ಲಲ್ಲಿ ಪ್ಯಾಚ್ ವರ್ಕ್ ತುಂಬ ನಡೀತಿತ್ತು, ಸ್ವಲ್ಪ ಲೇಟ್ ಆಯಿತು. ಸೊ ಇದೇ ನಮ್ಮ ಮನೆ, ಹೊಸ ಮನೆ ಇದು 2 BHK. ಸೊ ಇದ್ರದ್ದು ಹೋಮ್ ಟೂರ್ ಕೊಡ್ತೀನಿ. ಎಲ್ಲ ಸೆಟ್ ಮಾಡಿಲ್ಲ, ಸೆಟ್ ಮಾಡಬೇಕೆಲ್ಲ, ಎಲ್ಲ ಸೆಟ್ ಆದಮೇಲೆ ನಿಮಗೆ ಹೋಮ್ ಟೂರ್ ತೋರಿಸ್ತೀನಿ. ಸೊ ನಮ್ಮ ಗಾಡಿ ಮಾತ್ರ ಸೈಕಾಗಿದೆ, ಹೇಳ್ತೀನಲ್ಲ, ಹೈಲಿ ರೆಕಮೆಂಡೆಡ್ ಇದು. ನೀವು ಎಲ್ಲ ಲಾಂಗ್ ರೈಡ್ಸಿಗೆ ಹೋಗಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಇರಬೇಕು ಅಂದರೆ ಹೈಲಿ ರೆಕಮೆಂಡೆಡ್. ಸೊ ಚೆನ್ನಾಗಿ ಬಂದಿದ್ದು. ಸೊ ಇನ್ಮೇಲೆ ಇಲ್ಲೇ ವೀಡಿಯೋಸ್ ಎಲ್ಲ. ಊರಿಗೆ ಇನ್ನು ಯಾವಾಗ ಹೋಗ್ತೀನೋ, ಸಖತ್ ಬೇಜಾರಾಗ್ತಿದೆ. ಊರಿಂದ ಆವಾಗ ಬರಬೇಕಾದ್ರೆ ಎಕ್ಸೈಟೆಡ್ ಇದ್ದೆ ಗಾಡಿ ಓಡಿಸ್ಬೇಕಲ್ಲ ಅಂತ. ಸೊ ಇವಾಗ ಒಂಥರ ಆಗ್ತಿದೆ, ಮನೆಗೆ ಯಾವಾಗ ಹೋಗ್ತೀನೋ ಅಂತ ಅನ್ನಂಗಾಗಿದೆ. ಬಟ್ ಹೋಗಲ್ಲ ಅಂತ ಹೋಗ್ಬಾರ್ದು ಅಂತ ಬಂದಿದ್ದೀನಿ. ಮೀನ್ಸ್ ತಪ್ಪಾಗಲ್ಲ, ಸ್ವಲ್ಪ ಅಚೀವ್ ಮಾಡಬೇಕಲ್ಲ ನಾವು ಏನಾದರೂ. ಸೊ ಮಾಡೋ ತನಕ ಇರೋಣ ಅಂತ ಇದ್ದೀನಿ, ನೋಡೋಣ. ನನ್ನ ಕೈಯಲ್ಲಿ ಆಗಲ್ಲ ಅದು. ಆ್ಯಕ್ಚುಲಿ ನಾನು ಹೋಗ್ತಾ ಇರ್ತೀನಿ 2 weeks, 4 weeks, 3 weeksಗೆಲ್ಲ ಒಂದ್ಸತಿ ಹೋಗಿದ್ದೆ, ವೀಕ್ಲಿನೂ ಹೋಗಿದ್ದೆ. ಸೊ ಈ ಸತಿ ಸ್ವಲ್ಪ ಒಂದು ಲಾಂಗ್ ಆಗಿ ಹೋಗೋದೇ ಬೇಡ, ಸ್ವಲ್ಪ ಇದು ನಮ್ಮೇಲೆ ನಾವು ವರ್ಕ್ ಮಾಡೋಣ ಅಂತಿದ್ದೀನಿ. ಲೆಟ್ಸಿ ಏನಾಗುತ್ತೆ ಗೊತ್ತಿಲ್ಲ. ಮನೆಗಾದರೆ ತುಂಬ ಮಿಸ್ ಮಾಡ್ಕೊತೀನಿ. ಡೈಲಿ ಕೆಲಸ ಮಾಡ್ತಿದ್ವಿ, ಡೈಲಿ ಮನೆಯಲ್ಲಿ ಎಲ್ಲ ಮಾಡ್ಕೊಡ್ತಿದ್ರು. ಇಲ್ಲಿ ಎಲ್ಲ ಕಷ್ಟ ಇದೆ, ಇನ್ಮೇಲೆ ಕಷ್ಟ ಇದೆ, ನೋಡೋಣ ಯಾವ ಥರ ಆಗುತ್ತೋ ಅಂತ. ಬನ್ನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೀಟ್ ಇನ್ ದ ನೆಕ್ಸ್ಟ್ ಒನ್. ಬಾಯ್. ಎಷ್ಟು ಗಲೀಜಾಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲೇ ನೋಡಿ ಎಷ್ಟು ಗಲೀಜಾಗಿದೆ, ಇದೆಲ್ಲ ಮಣ್ಣು ನೋಡಿ, ಮಣ್ಣು ಇದೆಲ್ಲ ನೋಡಿ, ಸಖತ್ ಗಲೀಜಾಗ್ಬಿಟ್ಟಿದೆ ಗಾಡಿ ಮಾತ್ರ. ಸೊ ಅದೇ ಮಳೇಲಿ ಬಂದ್ವಲ್ಲ ಬೀರೂರು ತನಕ, ಅಲ್ಲೇ ಗಲೀಜಾಗಿದೆ. ಆಮೇಲೆ ಮಳೆನೇ ಅನ್ನೋದೇ ಇಲ್ಲ. ಸೊ ಪೂರ್ತಿ ಗಲೀಜಾಗಿದೆ, ವಾಶ್ ಮಾಡಬೇಕು. ಮಾಡೋಣ, ಇವತ್ತಿಲ್ಲ ನಾಳೆ ವಾಶ್ ಮಾಡ್ತೀನಿ. ನಮ್ಮ ಬೇಬಿ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇಲ್ಲೊಂದು ಇದು ಹಾಕ್ಸ್ಬೇಕು, ಗಣಪತಿದು ಒಂದು ಸ್ಟಿಕ್ಕರ್ ಅಂಟಿಸಿದ್ರೆ ಆವಾಗ ಫುಲ್ಫಿಲ್ ಆದಂಗೆ ಗಾಡಿ, ಇಲ್ಲಾಂದರೆ ಖಾಲಿ ಇದ್ದಂಗೆ ಇರುತ್ತೆ. ಸರಿ, ಸಿಗ್ತೀನಿ. ಸೊ ಗೈಸ್, ಇವಾಗಿನ ಜಸ್ಟ್ ಎಡಿಟಿಂಗ್ ಕಂಪ್ಲೀಟ್ ಆಯಿತು. ಫೈನಲ್ ಪಾರ್ಟ್ ಇದು ನೋಡಿರ್ಬೋದು. ಇಲ್ಲಿ ಮೇಜರ್ಲಿ ಒಂದು ಮಧ್ಯದಲ್ಲೆಲ್ಲ ಕ್ಲಿಪ್ಸೇ ಕಟ್ಟಾಗ್ಬಿಟ್ಟಿದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿಂದ ಡೈರೆಕ್ಟ್ ಮನೆ ಹತ್ರ ಸಿಕ್ಕಿರೋದು. ಬಿಕಾಸ್ ಯಾಕೆ ಅಂದರೆ ನಾನು ಅದೇ ಹೇಳಿದ್ನಲ್ಲ, ಮಧ್ಯದಲ್ಲೆಲ್ಲ ಫೋನಲ್ಲಿ ಚಾರ್ಜ್ ಅಂತ ಫಸ್ಟಿಗೆ ಏನು ರೆಕಾರ್ಡ್ ಮಾಡಿದ್ನಲ್ಲ, ಪಾರ್ಟ್ 1 ಪಾರ್ಟ್ 2 ನೋಡಿದರೆ ನೀವು ಯಾರೂ ನೋಡಿಲ್ಲ, ಸಪೋರ್ಟ್ ಬಂದಿಲ್ಲ ಅದ್ರ ಮೇಲೆ. ಸೊ ಆದರೂ ಹೇಳ್ತಾ ಇದ್ದೀನಿ, ಪಾರ್ಟ್ 1 ಪಾರ್ಟ್ 2ಅಲ್ಲಿ ತುಂಬ ಕ್ಲಿಪ್ಸ್ ಶೂಟ್ ಮಾಡಿದ್ದೆ, ಅದರಲ್ಲೂ ಕಡಿಮೆ ಬಿದ್ದಿದೆ. ಯಾಕೆಂದರೆ ಮೈಕಿನ ಫಾಲ್ಟ್ ಇತ್ತು. ಮೈಕಿನ ಫಾಲ್ಟ್ ಇದ್ರಿಂದ ನಾನೇನು ಮಾಡಿದೆ, ಎಲ್ಲ ಕ್ಲಿಪ್ಸ್ ಎಲ್ಲ ಹೋಗುತ್ತಲ್ಲ, ಎಲ್ಲ ಕ್ಲಿಪ್ಸು ಹೋದ್ವು. ಅದರಲ್ಲಿ ಮೈಕಿನ ಫಾಲ್ಟ್ ಇತ್ತು, ಅದು ಹೋಯ್ತು. ವಿಚ್ ಈಸ್ ಅಕ್ಸೆಪ್ಟಬಲ್. ಏನೋ ನೋಡ್ಕೊಂಡಿಲ್ಲ ನಾನು. ಅದು ಏನಾಗಿತ್ತು ಅಂದರೆ, ರಿಸೀವರ್ ಏನಿದೆಯಲ್ಲ, ಅದು ಗಾಳಿಗೆ, ನಾನು ರಿಸೀವರ್ ಹಾಕಿರ್ತೀನಲ್ಲ ಜಾಕಿಗೆ, ಅದು ಗಾಳಿಗೆ ಹೋಗೋ ಸ್ಪೀಡಲ್ಲಿ 80-90 ಹೋಗ್ಬೇಕಾದ್ರೆ ಅದು ಬೆಂಡ್ ಆಗಿಬಿಟ್ಟಿದೆ. ಅದು ಬೆಂಡ್ ಆಗಿದ್ರಿಂದ ಲೂಸ್ ಕನೆಕ್ಷನ್ನು. ಅದಕ್ಕೆ ಹಿಂದೆ ಇನ್ನೊಂದು ಪೋರ್ಟ್ ಇದೆ, ಸಿ ಪೋರ್ಟು. ಆ C to C ಹಾಕೊಂಡು ನಾವು ರೆಕಾರ್ಡ್ ಮಾಡ್ಬೇಕು. ಇನ್ಮೇಲೆ ನಾರ್ಮಲ್ ಪೋರ್ಟ್ ಅವರೇ ಕೊಟ್ಟಿರೋದು ಡಿಫಾಲ್ಟ್ ಏನಿದೆಯಲ್ಲ ಅದು ಆಗಲ್ಲ. ಸೊ ಅದಕ್ಕೆ ಇವಾಗ ಮೈಕಲ್ಲಿ ಮಾಡಿದ್ದೆ, ನಾರ್ಮಲ್ ವೈರ್ಡ್ ಮೈಕಲ್ಲಿ. ಆಮೇಲೆ ನೋಡಿದ್ರೆ ನಾನು ರೆಕಾರ್ಡ್ ಅಂತ ಮಾಡೇ ಇಲ್ಲ. ಫುಲ್ಲು ಸಣ್ಣ ರೋಡಲ್ಲಿ, ಹಳ್ಳಿ ರೋಡಲ್ಲಿ ಬಂದಿದ್ದು ನಾನು. ಫುಲ್ಲು ಯಾರು ಜಾಸ್ತಿ ಜನ ಸಂಚಾರ ಇರಲಿಲ್ಲ. ಅದು ಹೈವೇನೂ ಅಲ್ಲ, ಆದರೆ ರೋಡ್ ಮಾತ್ರ ಚೆನ್ನಾಗಿತ್ತು. ಅಲ್ಲಲ್ಲಿ ಸ್ವಲ್ಪ ಪ್ಯಾಚ್ ವರ್ಕು ಅದೆಲ್ಲ ನಡೀತಾ ಇತ್ತು, ಬರೀ ಜಲ್ಲಿ ಹಾಕಿದ್ರು. ತುಂಬ ಮಾತ್ರ ರೋಡು ಫುಲ್ಲು ಸ್ಟ್ರೇಟು, ಸ್ವಲ್ಪ ಕರ್ವ್ಸು ಟಾರ್ ಹಾಕಿದ್ದಾರೆ. ಮಧ್ಯದಲ್ಲಿ ಅಲ್ಲೆಲ್ಲಿ ಕುಣಿಗಲ್ ಹತ್ರ ಏನೋ ಫುಲ್ಲು ಪ್ಯಾಚ್ ವರ್ಕ್ ನಡೀತಿದೆ. ಅದಕ್ಕೋಸ್ಕರ ಅಲ್ಲೆಲ್ಲೂ ಹೈವೇ ಸಿಗಲ್ಲ. ಮತ್ತೆ ಯಾವ ಹೈವೇ ಸಿಗುತ್ತೆ ಅಂದರೆ, ಮಧ್ಯದಲ್ಲಿ ಒಂದು 10 kilometers ಹೈವೇ ಸಿಗುತ್ತೆ. ಎಲ್ಲಿ ಅಂದರೆ, ಒಂದು ಚಾಮರಾಜನಗರ ಅಂತೀನಿ, ಈ ಕಡೆ ಅರಸೀಕೆರೆಯಿಂದ ಡೈವರ್ಷನ್ ತಗೊಂಡಾಗ ನಮಗೆ ಆ ಕಡೆಯಿಂದ ಹೈವೇ ಸಿಗುತ್ತೆ. ಮತ್ತೆ ಹಾಸನ್ ಹೈವೇ ಅನ್ಸುತ್ತೆ, ಹಾಸನ್ ಹೈವೇ. ಸೊ ಆ ಹೈವೇ ಕನೆಕ್ಟ್ ಆಗಿ ಮತ್ತೆ ನಾವು ಒಳಗೆ ಹೋಗ್ಬಿಡ್ತೀವಿ. ಸೊ ಅದರಲ್ಲಿ ಬಂದಿದ್ದೆಲ್ಲ ರೆಕಾರ್ಡೇ ಮಾಡಿಲ್ಲ, ಯಾಕೆಂದರೆ ಫುಲ್ ಮೂಡ್ ಆಫ್ ಆಗಿತ್ತು. ಮತ್ತು ಫೋನಲ್ಲಿ ಎಷ್ಟು ರೆಕಾರ್ಡ್ ಮಾಡಿದೆ ಅಂದರೆ ಪಾರ್ಟ್ 3 ಪಾರ್ಟ್ 2 ತನಕ ಅದಷ್ಟು ಫೋನ್ ರೆಕಾರ್ಡ್ ಮಾಡಿದ್ದು ಒಂದೇ ಚಾರ್ಜಲ್ಲಿ. ಮತ್ತು ಆ ಚಾರ್ಜ್ 20% ಏನೋ ಬಂದಿತ್ತು, ಅದಕ್ಕೆ ನಾನು ರೆಕಾರ್ಡೇ ಮಾಡೋಕ್ಕಾಗಲಿಲ್ಲ. ಆಮೇಲೆ
ಸೊ ಅದಕ್ಕೆ ಅಷ್ಟು ಫುಟೇಜ್ ಇಲ್ಲ ಇದರಲ್ಲಿ, ಓನ್ಲಿ ಸ್ವಲ್ಪ ಇದೆ, ಅದನ್ನೇ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಟೈಮಿಂದ ಇದನ್ನೆಲ್ಲ ಓವರ್ಕಮ್ ಮಾಡ್ಕೊತೀನಿ. ಇನ್ಮೇಲೆ ನಿಮಗೆ ಈ ಥರ ಪ್ರಾಬ್ಲಮ್ ನೋಡೋಕೆ ಸಿಗಲ್ಲ ನನ್ನಲ್ಲಿ. ಸೊ ನಾನು ಇದರಲ್ಲಿಂದ ಕಲ್ತ್ಕೊಂಡಿದ್ದೀನಿ, ವೈರ್ಡ್ ಮೈಕ್ ಆದ್ರೇ ಬೆಸ್ಟು, ನಾರ್ಮಲ್ ಬ್ಲೂಟೂತ್ ಮೈಕ್ ಆದರೆ ವರ್ಕ್ ಆಗಲ್ಲ ಅಂತ. ವೈರ್ಡ್ ಮೈಕು ಹೆಂಗೆ ಫಿಕ್ಸ್ ಮಾಡೋದು, ಸ್ವಲ್ಪ ಲೂಸ್ ಕನೆಕ್ಷನ್ ಇತ್ತು, ಎಲ್ಲ ರೆಕ್ಟಿಫೈ ಮಾಡ್ಕೊಂಡಿದ್ದೀನಿ. ಇನ್ಮೇಲೆ ಇನ್ನೂ ನನ್ನ ಕ್ವಾಲಿಟಿನೆಲ್ಲ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡೆಫಿನೆಟ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ. ಯಾರೂ ನೋಡ್ತಾ ಇಲ್ಲ ವೀಡಿಯೋಸು. ಸೊ ನೆಕ್ಸ್ಟ್ ಇನ್ನೂ ಒಳ್ಳೆ ಕಂಟೆಂಟ್ ಎಲ್ಲ ತೊಗೊಂಬರ್ತೀನಿ ಮುಂದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.